ಕಿಟೀಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ರೆಡಿ ಆಗಿಬಿಟ್ಟು ಕನ್ನೂರಿಗೆ ಹೊರಡಬೇಕು. ಕ್ಯಾಲಿಕಟ್ ಟು ಕನ್ನೂರ್ ಟ್ರೈನ್ ಬುಕ್ ಮಾಡಿದ್ದೀವಿ. ಅಲ್ಲಿ ಇನ್ನೊಂದು ಫ್ರೆಂಡ್ನ ಮೀಟ್ ಮಾಡಬೇಕು. ಇಲ್ಲೂ ಒಂದು ನಾಗವಲ್ಲಿ ರೂಮ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಆಂಟಿ ಇರಿ ಗೈಸ್, ಅವಾಗ ಆಂಟಿ ಬಂದರು ಮತ್ತೆ ಮಾಡ್ತಾ ಇದ್ದೀವಿ. ಹೇಳ ಮ್ಯೂಸಿಕ್ ಹಾಕೆ. ಮ್ಯೂಸಿಕ್ ಮ್ಯೂಸಿಕ್ ಓ ಬ್ರೋ, ಓಪನ್ ಟೆರರ್. ನಾಗವಲ್ಲಿ ಇಸ್ ಹಿಯರ್. ನಾಗವಲ್ಲಿ ಸ್ಮೈಲಿಂಗ್. ಹಂಗೆ ಮಾಡ್ತಾ ಇದೀಯ ಬ್ರೋ. ರಿಚ್ ನಾಗವಲ್ಲಿ ಫಸ್ಟ್ ತೋರಿಸ್ಬೇಕು ನಾನು. ಚೆನ್ನಾಗಿದೆ ಅಲ್ಲ. ಪಪ್ಪಾಯ ಗಿಡ ಇದೆ. ಗಂಗಾ ಸೌಂದರ್ಯ ಸಖತ್ತಾಗಿ ಮಾಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾಷ್ಟಕ್ಕೆ ಹೋಗ್ತಾ ಇದ್ದೀವಿ. ನಾಷ್ಟ ಈ ಬಟ್ಟೆನ ಇಗ್ನೋರ್ ಮಾಡ್ಬಿಡಿ, ಈ ಬಟ್ಟೆ ಚೆನ್ನಾಗಿಲ್ಲ. ಅದು ಟ್ರಾವೆಲಿಂಗ್ ಬಂದಿದ್ದಲ್ಲ, ಸೊ ಅದಕ್ಕೆ ಹಿಂಗೆ ಹಾಕೊಂಡಿದ್ವಿ. ನೆಕ್ಸ್ಟ್ ಇವತ್ತು ನೋಡ್ಬಿಟ್ಟು 2 ಅವರ್ಸಲ್ಲಿ ವಿಲ್ ರೀಚ್ ಕನ್ನೂರ್. ಬುಕ್ ಮಾಡಿದ್ವಿ ಟ್ರೈನು. 65 rupees ಸೀಟ್ ಗೈಸ್. ಒಂದೇ ಭಾರತ್ 450 ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್. ಸೊ ಬೇಡ, 450 ಕೊಡೋಷ್ಟು ನಾವು 420 ಆಗಿದ್ದೀವಿ. ಸೊ ಕಷ್ಟ ಮಾಡ್ತೇನೆ ಅಪ್ಪ. ನಮಗೋಸ್ಕರ ಫಿಶ್ ತಿಂತೀಯಾ? ಆಗಲ್ಲ ಅಂತ ಗೊತ್ತು ನಂಗೆ. ಹೊಟ್ಟೆ ಹೊರ್ಸಕ್ಕೆ ಈ ಮಾತಂತ ಇದ್ದೀನಿ. ನೀನಾ ಆಮೇಲೆ ಬನ್ನಿ ತಿಂತೀರಾ? ಇಷ್ಟೆಲ್ಲ ಮಾಡ್ಕೊಂಡು ಎಲ್ಲ ತಿಂತೀರಾ ಅಲ್ಲೇ. ಅಶು ಅಮ್ಮ ನಮಗೆ ಆಟೋ ಬುಕ್ ಮಾಡಿಕೊಟ್ರು, ಅವ್ರನ್ನ ಕರೆಸ್ಬಿಟ್ಟು. ಸೊ ಇವಾಗ ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೀವಿ. ವಿ ರಿಯಲಿ ಹ್ಯಾಡ್ ಅ ಗುಡ್ ಟೈಮ್ ಹಿಯರ್. ಬೇಜಾರಾಗ್ತಾ ಇದೆ ಅವ್ರ ಪೇರೆಂಟ್ಸ್ನ ಬಿಟ್ಟು ಬಂದ್ವಿ ಅಂದ್ಬಿಟ್ಟು. ಸ್ವೀಟ್ ಪೇರೆಂಟ್ಸ್ ಎಲ್ಲ ಹೋಗ್ಬೇಕು ಅಂತ ಮಾಡಿದ್ವಿ, ಹೋಗೋಕ್ಕಾಗಿಲ್ಲ. ರೈಲ್ವೆ ಸ್ಟೇಷನಲ್ಲಿ ಸ್ವಲ್ಪ ಟೈಮ್ ತೊಗೊಂಡ್ವಿ ನಾವು ಪ್ಲ್ಯಾಟ್ಫಾರ್ಮ್ ಹುಡ್ಕೋಕ್ಕೆ. ಸ್ವಲ್ಪ ಕನ್ಫ್ಯೂಷನ್ ಆಯಿತು ಆ್ಯಂಡ್ ಅಲ್ಲಿದ್ದವರು ಕೂಡ ನೀಟಾಗಿ ನಮಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇವಾಗ ನಾವಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 4. ನನಗೆ ಅದಕ್ಕೆ ಸ್ವಲ್ಪ ಟ್ರೈನ್ ಇಷ್ಟ ಆಗಲ್ಲ. ಒಬ್ಬಳೇ ಅಂತೂ ನಾನು ಹೋಗೋದೇ ಇಲ್ಲ ಟ್ರೈನ್ಗೆ. ಆ್ಯಂಡ್ ಇಲ್ಲಿ ಡಿಸ್ಪ್ಲೇ ಇರುತ್ತೆ, ಅದರಲ್ಲಿ ನೋಡ್ಬೋದು. ಅಂತೂ ನಾವು ಇವಾಗ ಟ್ರೈನಲ್ಲಿದ್ದೀವಿ. ಟ್ರೈನ್ ಪ್ಲ್ಯಾಟ್ಫಾರ್ಮ್ ಹುಡ್ಕೋಕ್ಕೆ ಒಂದು ತಲೆನೋವು, ಆದರೆ ಇಲ್ಲಿ ಯಾವುದು ಕಂಪಾರ್ಟ್ಮೆಂಟ್ ಅಂತ ಹುಡ್ಕೋಕ್ಕೆ ಇನ್ನೊಂದು ತಲೆನೋವು. ಕನ್ನೂರು ರೀಚ್ ಆಗಿದ್ದೀವಿ. ಪಾಪ ಅವರು ನಮಗೆ ಗೊತ್ತೇ ಆಗಿಲ್ಲ. ನೆಕ್ಸ್ಟ್ ಆ್ಯಕ್ಚುಲಿ 11:50 ಅಂತ ಇತ್ತು ರೀಚ್ ಆಗುತ್ತೆ. ನಾನು ಎಷ್ಟು ಬೇಗ ಬಂದಿದ್ದೆ, 55 ಇದ್ದಿದ್ದು. ಆರಾಮಾಗಿ ಕೂತ್ಕೊಂಡಿದ್ದೆ ಫೋಟೋ ತೆಗೆಸ್ಕೊಬೇಕಂತ. ಲಾಸ್ಟ್ ಸ್ಟೇಷನ್ ಅಂದ್ಬಿಟ್ಟು ಸಡನ್ನಾಗಿ ಅವ್ರು ಬ್ಯಾಗ್ ತಗೊಳ್ಳಿ ಅಂತ ಅಂದರು ತಾನೆ, ಇಲ್ಲಾಂದರೆ ಅದಕ್ಕೂ ಟೈಮ್ ಆಗಿರೋದು. ಆಮೇಲೆ ಎಲ್ಲರೂ ಎದ್ದೋಗ್ತಿದ್ರು. ಆಮೇಲೆ ನಮ್ಗೆ ಅರ್ಥ ಆಯಿತು ಕನ್ನೂರು ಬಂದಿದೆ. ಥ್ಯಾಂಕ್ ಗಾಡ್ ಇಳ್ಕೊಂಡ್ವಿ. ಯಾವುದೋ ಇನ್ನೊಂದು ಬ್ಯಾಗು ಇದಾಗ್ತಾ ಇಲ್ಲ, ಕೈ ಎಲ್ಲ ನೋವಾಗ್ತಾ ಇದೆ. ನಮ್ಮ ಮನೇಲಿ ನೋಡ್ಬೇಕು ಅಂತಾರೆ. ಹೇಳಿದೆಲ್ಲ ಟ್ರಾವೆಲ್ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು. ಹೆಂಗಿದೆ ಇವಾಗ? ತುಂಬ ಇಂಡಿಪೆಂಡೆಂಟ್ ಆಗಿ ಎಲ್ಲ ಕಡೆ ಸೆಕೆ ಬರ್ತಾ ಇದೆ. ಬಾರೆ. ಓಕೆ ಗೈಸ್, ಸಿ ಯು. ಅನು ಹೋಮ್ಗೆ ರೀಚ್ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ಥಿಂಗ್ ನಾವು ಮಾಡಿರೋದು ಮೂವಿ ನೋಡಿರೋದು. ಬಿಕಾಸ್ ಅಲ್ಲೂ ಕೂಡ ಸೆಕೆ ಇತ್ತು, ಫುಲ್ ಹಾಟ್ ಇತ್ತು, ಹೊರಗಡೆ ಎಲ್ಲೂ ಹೋಗ್ಬೇಕಂತ ಅನಿಸಿಲ್ಲ. ಸೊ ಮೂವಿ ನೋಡ್ತಾ ಕೂತ್ಕೊಂಡಿದ್ವಿ. ನೆಕ್ಸ್ಟು ಈವ್ನಿಂಗ್ ರೆಡಿ ಆಗಿಬಿಟ್ಟು ಬೀಚ್ ಹತ್ರ ಹೋದ್ವಿ. ನೋಡಿ ವೆದರ್ ಹೆಂಗಿದೆ ಅಂತ. ಮಳೆ ಬಂದಿತ್ತು, ಸೊ ಫೋಟೋಸ್ ಏನು ಚೆನ್ನಾಗಿ ಬಂದಿಲ್ಲ ನಾವು ತೊಗೊಂಡಿರೋದು. No. Going inside.
ಈ ಬೀಚಲ್ಲಿ ಆಟ ಆಡಿದ್ದಾಯಿತು, ತಿಂದಿದ್ದಾಯಿತು. ನೆಕ್ಸ್ಟ್ ಎಲ್ಲಿ ಹೋಗಬೇಕಂತ ಯೋಚನೆ ಮಾಡ್ತಾ ಇದ್ವಿ. ಲಾಸ್ಟ್ ಇಯರ್ ಕೂಡ ನಾನು ಕಣ್ಣೂರಿಗೆ ಬಂದಾಗ ಒಂದು ಪ್ಲೇಸಿಗೆ ಹೋಗಿದ್ದೆ, ಚೆನ್ನಾಗಿತ್ತು. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಎಲ್ರಿಗೂ. ಲಾಸ್ಟ್ ಇಯರ್ ನೀವು ನೋಡಿರ್ಬೋದು, ನನ್ನ ಬರ್ಡೇ ಟೈಮಿಗೆ ಬಂದಿದ್ದೆ. ಇಲ್ಲಿ ಫುಲ್ ಫೋಟೋಶೂಟ್ ಮಾಡಿಸಿದ್ದೀನಿ, ಫುಲ್ ಫೋಟೋಸ್ ಹಾಕಿದ್ದೀನಿ. ಯು ಕ್ಯಾನ್ ಸಿ ಅ ಬ್ಯೂಟಿಫುಲ್ ಸನ್ಸೆಟ್ ಹಿಯರ್. ಇದು ಆ್ಯಕ್ಚುಲಿ ಬೀಚ್ ರೆಸಾರ್ಟ್. ಗೂಗಲಲ್ಲಿ ನೀವು ಕೆಫೆ ಕ್ಯಾಸೆ ಅಂತ ಸರ್ಚ್ ಮಾಡಿದ್ರೆ ಈ ಲೊಕೇಶನ್ ತೋರಿಸುತ್ತೆ. ಇಲ್ಲಿ ರೂಮ್ಸ್ ಕೂಡ ಇದೆ. ನಿಮಗೆ ಡೈಲಿ ಇದೇ ವ್ಯೂ ನೋಡಬೇಕು ಮಾರ್ನಿಂಗ್ ಟು ಈವ್ನಿಂಗ್ ಅಂತ ಅಂದರೆ ನೀವು ಇಲ್ಲಿ ರೂಮ್ ಬುಕ್ ಮಾಡ್ಕೋಬೋದು. ಇಲ್ಲ ನೀವು ಬೇರೆ ಕಡೆ ಬುಕ್ ಮಾಡ್ಕೊಂಡಿದ್ರು ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಸನ್ಸೆಟ್ ಟೈಮಲ್ಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಇಸ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕಣ್ಣೂರು. ಇಲ್ಲಿ ಎಂಟ್ರಿಗೆ ನೀವು ಟಿಕೆಟ್ ತೊಗೊಬೇಕು, 100 ರೂಪಿ ಪರ್ ಪರ್ಸನ್, ರಿಡಿಮೇಬಲ್. ಫುಡ್ಡಲ್ಲಿ ನೀವು ಇಲ್ಲೇನು ತೊಗೋತಿರೋ ಕೆಫೆಯಲ್ಲಿ ಅದು ಮೈನಸ್ ಆಗುತ್ತೆ. ಯು ಕ್ಯಾನ್ ಸಿ ದ ಸ್ವಿಮ್ಮಿಂಗ್ ಪೂಲ್ ಇಯರ್, ಬಟ್ ಇಳಿಯೋಕ್ಕಾಗಲ್ಲ. ಇಲ್ಲಿ ನೀವು ರೆಸಾರ್ಟ್ ಬುಕ್ ಮಾಡಿಕೊಂಡ್ರೆ ಅಷ್ಟೇ ನಿಮಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಳಿಯೋಕ್ಕಾಗುತ್ತೆ. ಅದರ್ವೈಸ್ ಯು ಕ್ಯಾನ್ ಕಮ್ ಹಿಯರ್, ವಾಕ್ ಆ್ಯಂಡ್ ಎಂಜಾಯ್, ಟೇಕ್ ಪಿಕ್ಚರ್ಸ್. ನೈಟ್ ವಿ ವೆಂಟ್ ಟು ದ ಟೆಂಪಲ್. ನನಗೆ ಥಯಮ್ ನೋಡಬೇಕಂತ ತುಂಬ ಆಸೆ ಇತ್ತು, ಬಟ್ ಸಿಗಲಿಲ್ಲ. ಸಿಕ್ಕಿರೋದು ಆವತ್ತು ಇದ್ದಿದ್ದು ಕೂಡ ತುಂಬ ದೂರ ಇತ್ತು, ಸೊ ಹೋಗೋಕ್ಕಾಗಲ್ಲ. ಸೊ ನೈಟು ಅಲ್ಲೇ ಹತ್ತಿರದಲ್ಲಿರೋ ಟೆಂಪಲ್ಗೆ ಹೋಗಿದ್ವಿ, ಫೆಸ್ಟಿವಲ್ ಇತ್ತು. ಅಷ್ಟೇ ನಿನ್ನೆ ನಾವು ಮಾಡಿರೋದು. ಆ್ಯಂಡ್ ಇವಾಗ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಮತ್ತೆ ಬೀಚಿಗೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್, ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಬೀಚಲ್ಲಿ ಆಟ ಆಡಬೇಕು, ಬೀಚಲ್ಲಿ ಬೀಳಬೇಕು ಅಂತ ತುಂಬ ಆಸೆ ಇತ್ತು. ಸೊ ವಿ ಆರ್ ಹೆಡಿಂಗ್ ಟು ಬೀಚ್ ಅಗೇನ್. ದಿಸ್ ಟೈಮ್ ನಾನು ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಐ ಬಾಟ್ ದಿಸ್ ಇನ್ ಮಿಂತ್ರಾ, ವೆರಿ ಪ್ರಿಟಿ ಸ್ವಿಮ್ಮಿಂಗ್ ವೇರ್. We had a good time there. We enjoyed and we took some pictures. Then we came back and we had breakfast. Now we are going for shopping. ಇಲ್ಲಿ ಎಲ್ಲ ಕಲೆಕ್ಷನ್ಸು ನನಗೆ ತುಂಬ ಇಷ್ಟ ಆಯಿತು. ಪ್ಲೇಸ್ ಹೆಸರು ಫ್ಯಾಮಿಲಿ ವೆಡ್ಡಿಂಗ್ ಸೆಂಟರ್. You can see half sarees, stitched half sarees. And the fabric also very good and very reasonable price. I bought 2 half sarees, one for my sister and one for me. And saree collection also ತುಂಬ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಇದೆ. ಬಟ್ ಅವ್ರದ್ದು ಆನ್ಲೈನ್ ಡೆಲಿವರಿ ಇಲ್ಲ, ಸೊ ನೀವು ಅಲ್ಲೇ ಹೋಗಿ ಪರ್ಚೇಸ್ ಮಾಡಬೇಕು. ಕಣ್ಣೂರಿಗೆ ಹೋದರೆ ನೀವು ವಿಸಿಟ್ ಮಾಡಿ ಇದು ವೆಡ್ಡಿಂಗ್ ಸೆಂಟರ್ಗೆ. See all unique colors and design. You'll get everything here, A to Z. All ethnic wear. ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಕುರ್ತಾ ಕೂಡ ಸಿಗುತ್ತೆ. ನಾನು ತುಂಬ ಶಾಪಿಂಗ್ ಮಾಡಿದೆ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ ಇವಾಗ ಲಂಚಿಗೆ ಬಂದಿದ್ದೀವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಇವಾಗ ರೆಡಿ ಆಗಿಬಿಟ್ಟು ಮತ್ತೆ ಒಂದು ಕೆಫೆಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರ್ ನಾನು ಒಂದು ಕಡೆ ಹೋಗಿದ್ದೆ, ಮತ್ತೆ ನಾನು ಅಲ್ಲೇ ಕರ್ಕೊಂಡು ಹೋಗೋಣ, ಚೆನ್ನಾಗಿದೆ, ನೈಟು ವ್ಯೂ ಚೆನ್ನಾಗಿರುತ್ತೆ ಅಂತ ಹೋದರೆ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಇವಾಗ ಯಾಕೋ ಯಾರನ್ನೂ ಬಿಡ್ತಾ ಇರಲಿಲ್ಲ, ಎಂಟ್ರಿನ ಸ್ಟಾಪ್ ಮಾಡಿದರು. ಸೊ ನೆಕ್ಸ್ಟು ಅಲ್ಲೇ ಹತ್ತಿರ ಇರೋ ವೈಲ್ಡ್ ಕೆಫೆಗೆ ಹೋದ್ವಿ. ವೈಲ್ಡ್ ಕೆಫೆ ಆಲ್ಸೋ ಗುಡ್. ವಿ ಟುಕ್ ಲಾಟ್ಸ್ ಆಫ್ ಫೋಟೋಸ್. ಆ್ಯಂಡ್ ನಮ್ಮದು ನೈಟು ಬಸ್ ಇದ್ದಿದ್ದು, ಸೊ ಬೇಗ ಬೇಗ ತಿಂದ್ಬಿಟ್ಟು ಹೊರಟ್ವಿ. ವಿ ಹ್ಯಾಡ್ ಕೋಲ್ಡ್ ಕಾಫಿ, ಪಾಸ್ತಾ. ಮತ್ತೆ ನಾವು ಮನೆಗೆ ಬಂದು ಒಂದು ಮೂವಿ ನೋಡಿದ್ವಿ, ಹಾರರ್ ಮೂವಿ. ಇಟ್ ವಾಸ್ ನಾಟ್ ಗುಡ್. So we are leaving Bangalore. Sorry. Leaving Bangalore, we are going Bangalore. So we are leaving Kannur. We are leaving Anu. Yeah. Thanks Anu. Yeah, we are. First ಆಗ್ಬೇಕಂತೆ ಮಾಡಿ. Okay. Serious ಕೆತ್ಕೊಂಡಿದ್ದಾರೆ. While going back, we booked Ashoka Travels. 1200 rupees something ಕೊಟ್ವಿ. Yeah, that's it guys. ಈ ವಿಡಿಯೋದಲ್ಲಿ ಇಷ್ಟೇ, ವೆರಿ ಸ್ಮಾಲ್ ವಿಡಿಯೋ. We are going back to Bangalore now. I'll see you guys in my next video. Take care. Bye-bye. Relationship officer. Life allೇ ಆಫೀಸರ್ ಆಗಿಲ್ಲ.
ಆಫೀಸೇ ಇಲ್ಲ ಆಫೀಸರ್ ಆಗೋಕ್ಕೆ. ರಿಲೇಶನ್ಶಿಪ್ ಆಫೀಸರ್ ಅಂತ ಹೊಸ ಜಾಬ್ ಮಾಡಿದ್ದಾರೆ. ಅಂದರೆ ನಾನು ಏನಂತ ಕನ್ಸಲ್ಟ್ ಮಾಡಿದ್ದೆ ನನಗೆ, ಓಕೆ ಪಕ್ಕ ಮಾಡ್ತೀನಿ, ಬ್ರೇಕಪ್ ಮಾಡ್ಕೊಳ್ಳಿ ಅಂತ ಫಸ್ಟ್ ಅಡ್ವೈಸ್ ನಂದು. ಹ್ಯಾಪಿ ಆಗಿರೋಕ್ಕೆ ಮಂತ್ರ ಬ್ರೇಕಪ್ ಆ್ಯಂಡ್ ಡೈವರ್ಸ್.